ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ನಾನು ಡಾಕ್ಟರ್ ಕಿರಣ್ ಎಲ್ ಸಾವಳಂಕೆ, ಪೂರ್ಣಬೋಧ ಯೋಗ ಮತ್ತು ಆಯುರ್ವೇದ ಚಿಕಿತ್ಸಾಲಯ, ಹಳೆಯಾಳ. ಇಂದು ನಾವು ಮೊಸರಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊಸರು ಯಾರು ಸೇವನೆ ಮಾಡಬೇಕು, ಮೊಸರು ಯಾವಾಗ ಸೇವನೆ ಮಾಡಬೇಕು, ಯಾವ ಕಾಲದಲ್ಲಿ ಸೇವನೆ ಮಾಡಬೇಕು, ಅದರ ಗುಣಲಕ್ಷಣಗಳೇನು, ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊಸರು ಅಂದಾಗ ನಾವು ಮೊಸರು ಅನ್ನೋವಂಥ ಪದಾರ್ಥ ಹಾಲಿನಿಂದ ಬಂದಿರತಕ್ಕಂಥದ್ದು. ಹಾಲನ್ನು ಆಮ್ಲೀಕರಣ ಮಾಡಿ ತಯಾರಾಗಿರ್ತಕ್ಕಂಥ ಒಂದು ಪದಾರ್ಥ. ಮೊಸರು ಹಾಲಿಗೆ ಕಂಪೇರ್ ಮಾಡಿದ್ರೆ ಮೊಸರು ಸ್ವಲ್ಪ ಜಾಸ್ತಿ ಗುರು ಅಂದರೆ ಜೀರ್ಣಕ್ಕೆ ಸ್ವಲ್ಪ ಭಾರ. ಹಾಗಾಗಿ ಮೊಸರನ್ನು ರಾತ್ರಿ ಯಾವತ್ತೂ ಸಹ ಸೇವನೆ ಮಾಡಲೇಬಾರ್ದು. ಯಾರಾದರೂ ಯಾವತ್ತೂ ಸೇವನೆ ಮಾಡಬಾರ್ದು. ಹಾಗಂದ್ರೆ ಯಾವಾಗ ಸೇವನೆ ಮಾಡಬೇಕು? ಮೊಸರನ್ನು ಬೆಳಗ್ಗೆ ಅಂದರೆ ಮಧ್ಯಾಹ್ನದ ಊಟಕ್ಕೆ, ಬೆಳಗಿನ ಸಹ ತೊಗೋಬೋದು, ಬೆಳಗಿನ ನಾಷ್ಟಕ್ಕೆ ಅಥವಾ ಮಧ್ಯಾಹ್ನದ ಊಟಕ್ಕೆ. ಅಕಸ್ಮಾತ್ ನೀವು ಮೊಸರನ್ನು ಸೇವನೆ ಮಾಡಬೇಕು ಅಂದರೆ, ಮೊಸರು ಸೇವನೆ ಮಾಡ್ತಾ ಇರಬೇಕಾದ್ರೆ ಮೊಸರನ್ನು ಸ್ವಲ್ಪ ಕಡಗೋಲಿನಲ್ಲಿ ಸ್ವಲ್ಪ ಕಡಿಬೇಕಾಗುತ್ತೆ. ಕಡಿದ್ಬಿಟ್ಟು ಸ್ವಲ್ಪ ಅದನ್ನು ತೆಳ್ಳಗೆ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಮೊಸರು ಸೇವನೆ ಮಾಡಬೇಕು ಅಂದರೆ ಅದಕ್ಕೆ ಸಕ್ಕರೆಯನ್ನು ನೀವು ಸೇರಿಸ್ಕೋಬೋದು. ಸಕ್ಕರೆ ಸೇರಿಸಿ ಸೇವನೆ ಮಾಡ್ಬೋದು. ಅಥವಾ ಮೊಸರಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ನೀವು ಸೇವನೆ ಮಾಡ್ಬೋದು. ಅಥವಾ ಮೊಸರಿನಲ್ಲಿ ತುಪ್ಪವನ್ನು ಹಾಕ್ಕೊಂಡು ನೀವು ಸೇವನೆ ಮಾಡ್ಬೋದು. ಅಥವಾ ಮೊಸರಿನಲ್ಲಿ ಹೆಸರುಬೇಳೆ ತಿಳಿ ಮಾಡಿಕೊಂಡು ಅದನ್ನು ಸೇರಿಸಿ ತಗೋಬೋದು. ಅಥವಾ ಮೊಸರಿನಲ್ಲಿ ಬೆಟ್ಟದ ನೆಲ್ಲಿಕಾಯಿ ಚೂರ್ಣನ ಸೇರಿಸ್ಕೊಂಡು ತಗೋಬೋದು. ಇಷ್ಟನ್ನು ನೀವು ಮೊಸರನ್ನ ಮಧ್ಯಾಹ್ನ ಊಟಕ್ಕೆ ನೀವು ಸೇವನೆ ಮಾಡಬೇಕು ಅಂದರೆ ಇವುಗಳನ್ನು ಸೇರಿಸೇ ತಗೋಬೇಕು ನೀವು. ಆದರೆ ರಾತ್ರಿ ಮಾತ್ರ ಯಾವ ಕಾರಣಕ್ಕೂ ಮೊಸರನ್ನು ಸೇವನೆ ಮಾಡಲೇಬಾರದು. ಅಕಸ್ಮಾತ್ ನಮಗೆ ಅಭ್ಯಾಸ ಇದೆಯಪ್ಪ, ಹೇಗೆ ಮಾಡೋದು ಅಂದರೆ, ರಾತ್ರಿ ಅಕಸ್ಮಾತ್ ಮೊಸರನ್ನು ಸೇವನೆ ಮಾಡಬೇಕು ಅಂದರೆ ಅದಕ್ಕೂ ಕೆಲವೊಂದು ನಿಯಮಗಳಿದೆ. ನೀವು ಮೊಸರಿಗೆ ಬೇಕಾದ್ರೆ ನೀರನ್ನು ಸಮ ಪ್ರಮಾಣ, ಅರ್ಧ ಪ್ರಮಾಣ, ಇಲ್ಲಾಂದರೆ ಕಾಲು ಪ್ರಮಾಣ ನೀರನ್ನು ಸೇವಿಸಿ ಅದನ್ನು ಕಡೆದು ತೆಳ್ಳಗೆ ಮಾಡಿಕೊಂಡು ಸೇವನೆ ಮಾಡ್ಬೋದು. ಆಮೇಲೆ ಮೊಸರಿನ ಏನು ಗುಣಗಳು? ಮೊಸರು ಭಾಳ ಕ್ಲೇದತ್ವ ಜಾಸ್ತಿ ಇರ್ತದೆ. ಕ್ಲೇದತ್ವ ಅಂದರೆ ಜಿಗಿಟು ತುಂಬ ಜಾಸ್ತಿ ಇರ್ತದೆ. ಜೀರ್ಣಕ್ಕೆ ಒಳ್ಳೆಯ ಆಹಾರ ಅಲ್ಲ. ರಾತ್ರಿ ವೇಳೆಯಲ್ಲಿ, ಮಧ್ಯಾಹ್ನ ನೀವು ತೊಗೋಬೋದು. ಹಸಿವು ಚೆನ್ನಾಗಿದೆ ಅಂದರೆ ಮಧ್ಯಾಹ್ನ ತೊಗೋಬೋದು. ಆದರೆ ನಾನು ಹೇಳಿದ ನಿಯಮಗಳ ಪ್ರಕಾರ ಅದಕ್ಕೆ ನೀವು ಬೇರೆ ಪದಾರ್ಥಗಳನ್ನು, ಅಂದರೆ ಹೆಸರುಬೇಳೆ ಸಾರು, ಸಕ್ಕರೆ, ಆಮೇಲೆ ಆಮಲಕ್ಕಿ ಚೂರ್ಣ, ಅವುಗಳನ್ನು ಅರಿಶಿಣಗಳನ್ನು ಸೇರಿಸಿ ತಗೋಬಹುದು. ಆಮೇಲೆ ಮೊಸರನ್ನು ಯಾವ ಕಾಲದಲ್ಲಿ ಸೇವನೆ ಮಾಡಬೇಕು? ಈಗ ವರ್ಷಾ ಋತು ಅಂತ ಬರ್ತದೆ. ವರ್ಷಾ ಋತು ಅಂದರೆ ಯಾವಾಗ? ಮಳೆಗಾಲದಲ್ಲಿ, ಜೂನ್ ಜುಲೈ ಟೈಮಲ್ಲಿ. ಆ ಟೈಮಲ್ಲಂತೂ ಸೇವನೆ ಮಾಡಲಿಕ್ಕೆ ನಿಷಿದ್ಧ. ಯಾಕಂದರೆ ಆ ಒಂದು ಕಾಲದಲ್ಲಿ ಹಸಿವಿನ ಪ್ರಮಾಣ ಭಾಳ ಕಡಿಮೆ ಇರ್ತದೆ. ಮೊಸರು ಸೇವನೆ ಮಾಡಿದ್ರೆ ಚರ್ಮ ಕಾಯಿಲೆಗಳು ಕಾಣಿಸ್ಕೋಬೋದು. ಆಮೇಲೆ ಗ್ರೀಷ್ಮ ಋತು ಅಂದರೆ ಯಾವಾಗ? ಗ್ರೀಷ್ಮ ಋತು ಅಂದರೆ ಈ ಏಪ್ರಿಲ್ ಅಂತ್ಯದಲ್ಲಿ, ಮೇ ಮಧ್ಯಭಾಗದಲ್ಲಿ, ಏಪ್ರಿಲ್ ಮಧ್ಯಭಾಗದಿಂದ ಮೇ ಮಧ್ಯಭಾಗ ತನಕ ಭಾಳ ಬಿಸಿಲಿರ್ತದೆ. ಆ ವೇಳೆಯಲ್ಲಿ ಭಾಳಷ್ಟು ಜನ ಏನಂತಾರೆ, ನಾವು ಮೊಸರು ತೊಗೋಬೇಕು, ಮೊಸರು ತೊಗೊಂಡ್ರೆ ಹೊಟ್ಟೆ ತಂಪಾಗಿರ್ತದೆ, ಮೈಯೆಲ್ಲ ತಣ್ಣಗಾಗ್ತದೆ. ಅದು ತಪ್ಪು ಕಲ್ಪನೆ. ಯಾಕಂದರೆ ಮೊಸರು ಅತಿ ಸ್ನಿಗ್ಧವಾಗಿರ್ತದೆ ಮತ್ತು ಅತಿ ಉಷ್ಣ ಪದಾರ್ಥ ಅದು. ಸೊ ಆ ವೇಳೆಯಲ್ಲಿ ನೀವು ತೊಗೊಂಡ್ರೆ ನಿಮ್ಮ ದೇಹದ ಶಾಖವನ್ನು ಜಾಸ್ತಿ ಮಾಡ್ತದೆ, ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡ್ತದೆ. ಮತ್ತು ಶರದ್ ಋತು ಅಂದರೆ ಈ ಮಳೆಗಾಲ ಮುಗಿದು ಬರುವಂತಹ ಒಂದು ಕಾಲ. ಮಳೆಗಾಲ ಮುಗಿದ ಮೇಲೆ ಬಿಸಿಲು ಬೀಳ್ತದೆ. ಆ ಒಂದು ಕಾಲದಲ್ಲಿ, ಈಗ ಕೆಲವು ಕಾಲದಲ್ಲಿ ಮಳೆನೂ ಬೀಳ್ತಾ ಇರುತ್ತೆ, ಬಿಸಿಲೂ ಬರ್ತಾ ಇರುತ್ತೆ. ಆ ವೇಳೆಯಲ್ಲಿ ಮೊಸರಂತೂ ಯಾವ ಕಾರಣಕ್ಕೂ ತೊಗೊಳ್ಳೇಬಾರದು. ಮೊಸರು ಅಕಸ್ಮಾತ್ ನಾ ತೊಗೊಳ್ತೀನಪ್ಪ, ರಾತ್ರಿ ತೊಗೊಳ್ತೀನಿ,
ನಮಗೆ ನಿಯಮ ಫಾಲೋ ಮಾಡೋಕ್ಕಾಗಲ್ಲ ಅಂದಾಗ ನಿಮಗೆ ಚರ್ಮ ಕಾಯಿಲೆ ಬರಬಹುದು, ಅಥವಾ ರಕ್ತದ ಕಾಯಿಲೆಗಳು ಬರಬಹುದು, ಮೊಡವೆಗಳು ಬರಬಹುದು, ಹೃದ್ರೋಗದ ವ್ಯಾಧಿಗಳು ಬರಬಹುದು, ಮೊಣಕಾಲಿನ ವ್ಯಾಧಿಗಳು ಬರ್ಬೋದು, ಆಮವಾತ ಅಂತ ಕರಿತೀವಿ, ರುಮಟೈಡ್ ಆರ್ಥರೈಟಿಸ್ ಅವೆಲ್ಲ ಕಾಣಿಸ್ಕೊಳ್ತದೆ, ಜೀರ್ಣಶಕ್ತಿ ಕಡಿಮೆ ಆಗ್ತದೆ, ಹೃದ್ರೋಗಗಳು ಬರುತ್ತದೆ. ಸೊ ಹಾಗಾಗಿ ಮೊಸರನ್ನು ಯಾವಾಗಲೂ ಹೇಮಂತ ಋತು ಅಥವಾ ಶಿಶಿರ ಋತು, ಥಂಡಿಗಾಲದಲ್ಲಿ ನೀವು ಸೇವನೆ ಮಾಡ್ಬೋದು. ಅದರಲ್ಲೂ ಸಹ ರಾತ್ರಿ ವೇಳೆಯಲ್ಲಿ ಸೇವನೆ ಮಾಡುವುದು ನಿಷಿದ್ಧ. ಇದು ಒಂದು ಆಯುರ್ವೇದದಲ್ಲಿ ಇದನ್ನು ಒಂದು ತಿಳಿಸ್ಬಿಟ್ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವು ಮೊಸರು ತೊಗೊಳ್ಳೇಬೇಕು ಅಂದರೆ ಅದನ್ನು ಮಜ್ಜಿಗೆ ಮಾಡಿ ತೊಗೋಬಹುದು. ಈಗ ಮಜ್ಜಿಗೆನ ಹೇಗೆ ಮಾಡಬಹುದು ಮೊಸರಿನಿಂದ? ಮೊಸರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀವು ನೀರನ್ನು ಹಾಕಬಹುದು? ಆಯುರ್ವೇದದಲ್ಲಿ 5 ತರಹದ ಮಜ್ಜಿಗೆಗಳನ್ನು ಹೇಳ್ತಾರೆ. ಮಾಡುವಂಥ ವಿಧಾನವನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಆ ರೀತಿ ನೀವು ಮನೆಯಲ್ಲಿ ಮಾಡಿಕೊಂಡು ಸೇವನೆ ಮಾಡ್ಬೋದು. ಮೊದಲಿಗೆ ಮೊಸರು 1 ಕಪ್ ತೊಗೊಂಡ್ರೆ ಆ ಮೊಸರನ್ನು ನೀರನ್ನು ಸೇರಿಸದೆ ಕಡಗೋಲಲ್ಲಿ ಅದನ್ನು ಚೆನ್ನಾಗಿ ಕಡಿಬೇಕು. ಅದನ್ನು ತೆಳ್ಳಗೆ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ನೀವು ಸಕ್ಕರೆಯನ್ನು ಸೇರಿಸ್ಕೊಂಡು ನೀವು ಸೇವಿಸ್ಬೋದು. ಅಂಥ ಒಂದು ಮಜ್ಜಿಗೆ ಅನ್ನು ಸೇವಿಸಿದರೆ ಅದು ನಿಮ್ಮ ತೃಷ್ಣಾಹಾರ ಅಂದರೆ ಬಾಯಾರಿಕೆಯನ್ನು ಕಮ್ಮಿ ಮಾಡುತ್ತೆ. ಮತ್ತು ರುಚಿಕರ ಅಂತ ಕರೀತಾರೆ. ರುಚಿಕರ ಅಂದರೆ ಬಾಯಿಗೆ ರುಚಿಯನ್ನು ಕೊಡುತ್ತೆ. ಆಹಾರ ಚೆನ್ನಾಗಿ ಸೇವನೆ ಮಾಡ್ಬೋದು. ಅದರಿಂದ ರುಷ್ಯಕರ ಅಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಧಾತುಗಳೆಲ್ಲ ಚೆನ್ನಾಗಿ ವೃದ್ಧಿ ಆಗ್ತದೆ, ಶಕ್ತಿ ಕೊಡ್ತದೆ. ಆವಾಗ ನಿಮಗೆ ಆ ಒಂದು ಮೊಸರನ್ನು ಅಂದರೆ ಮಜ್ಜಿಗೆಯನ್ನು ಸೇವನೆ ಮಾಡಬೇಕಾದ್ರೆ ನಿಮ್ಮದು ಅಂದರೆ ದೇಹದ ಜೀರ್ಣಶಕ್ತಿ ಚೆನ್ನಾಗಿರಬೇಕು. ಈಗ ಎರಡನೇದಾಗಿ ಅಂದರೆ 1 ಕಪ್ ಮೊಸರು, ಅದಕ್ಕೆ ಒಂದು ಕಡಗೋಲಲ್ಲಿ ಚೆನ್ನಾಗಿ ಕಡಿಬೇಕು. ಅದನ್ನು ಕಡಗೋಲು ತೊಗೊಂಡು ಚೆನ್ನಾಗಿ ಕಡಿದ್ಬಿಟ್ಟು ಮೇಲ್ಗಡೆ ಬರ್ತಕ್ಕಂಥ ಕೊಬ್ಬಿನಾಂಶ, ಬೆಣ್ಣೆ ಅಂತಲೇ ತಿಳ್ಕೊಳ್ರಿ, ಕೊಬ್ಬಿನಾಂಶನ ತೆಗೆದ್ಬಿಟ್ಟು ನೀವು ಸೇವನೆ ಮಾಡ್ಬೋದು. ಅಂಥ ಮಜ್ಜಿಗೆಯನ್ನು ನೀವು ಸೇವನೆ ಮಾಡಿದ್ರೆ ನಿಮಗೆ ಒಂದು ಸುಖ ಜೀರ್ಣಕ ಆಮೇಲೆ ರುಚಿಕರ, ಬಾಯಿಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಬೇಕಾದ್ರೆ ಅದ್ರ ಮೇಲೆ ಸ್ವಲ್ಪ ನೀವು ಮೆಣಸನ್ನು ಹಾಕ್ಕೋಬೋದು. ಮೆಣಸು ಹಾಕ್ಕೊಂಡು ನೀವು ಸ್ವಲ್ಪ ಸಕ್ಕರೆಯನ್ನು ಸ್ವಲ್ಪ ಸೇರಿಸ್ಕೊಂಡು ತೊಗೊಂಡ್ರೆ, ಈಗ ನೆಗಡಿ ಅಂತ ಕಾಯಿಲೆಗಳು, ಮೂಗು ಸೋರ್ತಾ ಇರುತ್ತೆ, ಆವಂಥ ಒಂದು ಕಂಡೀಷನಲ್ಲಿ ನೀವು ತೊಗೋಬೋದು. ಆವಾಗ ನಿಮಗೆ ಆ ನೆಗಡಿಯಿಂದ ತ್ರಾಸಾಗ್ತಿರುತ್ತಲ್ಲ, ಮೂಗು ತುರಿಕೆ ಬರೋದು, ಮೂಗು ಸೋರ್ತಾ ಇರೋದು, ಅದು ಕಡಿಮೆ ಆಗ್ತದೆ. ಈಗ 2 ರೀತಿ ಆಯಿತು. 3ನೇ ರೀತಿ ಹೆಂಗಪ್ಪ ಅಂದರೆ ಮೊಸರು ತೊಗೊಳ್ಳೋದು 1 ಕಪ್ಪು, ಅದಕ್ಕೆ 1 ಕಪ್ಪು ಮೊಸರಿಗೆ ಅದೇ ಕಪ್ಪಿನಲ್ಲಿ 1/4 ಭಾಗ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಕಡಿಬೇಕು. ಅದನ್ನು ಕಡಿದ್ಬಿಟ್ಟು ಮೇಲೆ ಇರ್ತಕ್ಕಂಥ ಕೆನೆ ಅಥವಾ ಬೆಣ್ಣೆಯನ್ನು ತಕ್ಕೊಂಡ್ರೆ ಅದು ಹೃದಯಕ್ಕೆ ತುಂಬ ಒಳ್ಳೆಯದು. ಹೃದಯ ಉತ್ತೇಜಕ ಅಂತ ಕರೀತಾರೆ. ತೃಪ್ತಿಕರ ಅಂದರೆ ಶ್ರಮಹರ, ತೃಪ್ತಿಕರ. ಎಲ್ಲೋ ಹೊರಗಿಂದ ಬಂದಿರ್ತೀರಿ ನೀವು, ಆ ಟೈಮಲ್ಲಿ ಆ ರೀತಿ ಮೊಸರು ಒಂದು ಕಪ್ಪು ಮೊಸರಿಗೆ 1/4 ಗ್ಲಾಸು ಅಷ್ಟು ನೀರು ಹಾಕ್ಕೊಂಡು ಕಡೆದು ಸಕ್ಕರೆ ಸೇರಿಸ್ಕೊಂಡು ಕುಡಿದ್ರೆ ಲಸ್ಸಿ ಥರ ನೀವು ಅನ್ಬೋದು, ಲಸ್ಸಿ ಅಂತ ಹೇಳ್ಬೋದು. ಲಸ್ಸಿ ಥರ ಮಾಡ್ಕೊಂಡು ಕುಡಿದ್ರೆ ಹೃದಯ ಉತ್ತೇಜಕ, ಹೃದಯಕ್ಕೆ ತೃಪ್ತಿ ಕೊಡುತ್ತೆ, ದೇಹಕ್ಕೂ ತೃಪ್ತಿ ಕೊಡುತ್ತೆ. ಇನ್ನೊಂದು ಅಂದರೆ 1 ಕಪ್ಪು ಮೊಸರಿಗೆ ಅರ್ಧ ಗ್ಲಾಸು ನೀರು ಹಾಕಿ, ಅಥವಾ ಮೇಲೆ ಹೇಳ್ದಂಗೆ 1/4 ಗ್ಲಾಸು ನೀರು ಅಂತ ಹೇಳಿದ್ನಲ್ಲ, ಇಲ್ಲಿ ಅರ್ಧ ಗ್ಲಾಸ್ ನೀರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಿಮಗೆ ಜೀರ್ಣಶಕ್ತಿ ಸ್ವಲ್ಪ ಕಡಿಮೆ ಇದೆ, ಅಷ್ಟೊಂದು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ನೀವು 1 ಕಪ್ಪು ಮೊಸರಿಗೆ ಅರ್ಧ ಗ್ಲಾಸು, ಅಂದರೆ ಅದೇ ಕಪ್ಪಿನಲ್ಲಿ ಅರ್ಧ ಗ್ಲಾಸು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಡಿಬೇಕು. ಕಡಿದ ಮೇಲೆ ಅದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಅದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಅದಕ್ಕಿಂತ ಮೊದಲು ಕಡಿಯೋ ವೇಳೆಯಲ್ಲಿ ಮೇಲೆ ಇರ್ತಕ್ಕಂಥ ಕೆನೆಯನ್ನು ಅಥವಾ ಬೆಣ್ಣೆಯನ್ನು ತಕ್ಕೊಂಡು ಅದನ್ನು ಸಪ್ರೇಟ್ ಮಾಡಿಕೊಂಡು ಇದು ಮಜ್ಜಿಗೆಯನ್ನು ನೀವು ಸೇವಿಸಿದ್ರೆ ಅಗ್ನಿ ದೀಪನ ಚೆನ್ನಾಗಿ ಆಗ್ತದೆ. ಅಥವಾ ಹೊಟ್ಟೆ ನೋವು ಏನಾದರೂ ಇದ್ದರೆ ಅದು ಕಡಿಮೆ ಆಗ್ತದೆ. ಅಕಸ್ಮಾತ್ ಮಲಬದ್ಧತೆ ಇದ್ರೂ ಸಲೀಸಾಗಿ, ಗ್ಯಾಸು ಪ್ರಾಬ್ಲಮ್ ಇದ್ದಿದ್ದೆಲ್ಲ ಸಲೀಸಾಗಿ ನಿವಾರಣೆ ಆಗ್ತದೆ. ಇನ್ನೊಂದು ರೀತಿ, 5ನೇ ರೀತಿ ಏನಪ್ಪ ಅಂದರೆ, ನೀವು 1 ಕಪ್ಪು ಮೊಸರು ತೊಗೊಂಡು
ಅದಕ್ಕೆ ಸಮ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಡಿದ್ಬಿಟ್ಟು ಮೇಲೆ ಇರ್ತಕ್ಕಂಥ ಕೆನೆಯನ್ನು ತಕ್ಕೊಂಡು ಅದಕ್ಕೆ ಮತ್ತೆ ನೀವು ಮೆಣಸು, ಶುಂಠಿ, ಹಸಿ ಶುಂಠಿ ಇರ್ಬೋದು, ಇಲ್ಲಾಂದರೆ ಒಣ ಶುಂಠಿ ಇರ್ಬೋದು, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ಚಲೋ ತನಗೆ ತೆಳ್ಳಗೆ ಮಾಡಿಕೊಂಡ್ರೆ ಈ ಒಂದು ಮಜ್ಜಿಗೆಯನ್ನು ನೀವು ಸೇವನೆ ಮಾಡಿದ್ರೆ ಅಕಸ್ಮಾತ್ ಹೊಟ್ಟೆ ನೋವು ಭೇದಿ ಆಗ್ತಾ ಇರುತ್ತೆ, ಅಥವಾ ಅಜೀರ್ಣ ಆಗಿದೆ, ಅಥವಾ ತೃಷ್ಣ ಅಂದರೆ ಬಾಯಾರಿಕೆ ಆಗಿದೆ, ಆ ವೇಳೆಯಲ್ಲಿ ನೀವು ಇದನ್ನು ಸೇವನೆ ಮಾಡಿದ್ರೆ ಇಂಥ ಒಂದು ಮಜ್ಜಿಗೆ ಅಂದರೆ 1 ಗ್ಲಾಸು ಮೊಸರು ಅದಕ್ಕೆ ಸಮ ಪ್ರಮಾಣ ನೀರನ್ನು ಹಾಕ್ಕೊಂಡು ಸೇವನೆ ಮಾಡಿದ್ರೆ ನಾನು ಹೇಳಿರ್ತಕ್ಕಂಥ ವ್ಯಾಧಿಗಳು, ಈಗ ಹೊಟ್ಟೆ ನೋವು ಭೇದಿ ಆಗಿರ್ಬೋದು, ಅತಿಸಾರ ಅಂದರೆ ತೆಳ್ಳನೆ ಭೇದಿ ಹೋಗ್ತಾ ಇರುತ್ತೆ, ಅವೆಲ್ಲ ಕಡಿಮೆ ಆಗುತ್ತೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಆಮೇಲೆ ತೃಪ್ತಿ ಸಿಗುತ್ತೆ ಕುಡಿದಿದ್ದು, ಆಮೇಲೆ ದೇಹಕ್ಕೆ ಒಂಥರ ಶಕ್ತಿ ಸಿಗುತ್ತೆ. ಈ ರೀತಿ ನೀವು ಮಾಡಿಕೊಂಡು ಮಜ್ಜಿಗೆಯನ್ನು ಸೇವನೆ ಮಾಡ್ಬೋದು. ಮೊಸರನ್ನು ಆದಷ್ಟು ರಾತ್ರಿ ಸೇವನೆ ಮಾಡಲಿಕ್ಕೆ ಹೋಗಬೇಡ್ರಿ, ಮಾಡಿದ್ರೂ ಸಹ ಮಧ್ಯಾಹ್ನ ಸೇವನೆ ಮಾಡಿರಿ. ಆಮೇಲೆ ನಾ ಹೇಳಿದ್ದ ಪದಾರ್ಥಗಳನ್ನು ಸೇರಿಸ್ಕೊಂಡು ಮೊಸರನ್ನು ಸೇವನೆ ಮಾಡಿರಿ, ಅದೊಂದು. ಆಮೇಲೆ ಮಜ್ಜಿಗೆ 5 ರೀತಿ ನಾ ಮಜ್ಜಿಗೆ ಹೇಳಿದೆ. ಒಂದು ಗ್ಲಾಸು ಮೊಸರು ತೊಗೊಂಡು ಬರೀ ಕಡಿಯುವುದು, ಇನ್ನೊಂದು ಕಡಿದ್ಬಿಟ್ಟು ಬೆಣ್ಣೆ ತೆಗಿಯೋಂಗಿಲ್ಲ, ಇನ್ನೊಂದು 1 ಗ್ಲಾಸು ಮೊಸರು ತೊಗೊಂಡು ಕಡಿದ್ಬಿಟ್ಟು ಬೆಣ್ಣೆ ತೆಗೆಯೋದು, ಇನ್ನೊಂದು 1 ಗ್ಲಾಸು ಮೊಸರು ಅದಕ್ಕೆ ಅದೇ ಗ್ಲಾಸಿನ 1/4 ಭಾಗ ನೀರು ಸೇರಿಸ್ಕೊಂಡು ಕಡಿದ್ಬಿಟ್ಟು ಸ್ವಲ್ಪ ಬೆಣ್ಣೆ ತೆಗೆಯೋದು. ಇನ್ನೊಂದು ಪದ್ಧತಿ ಅಂದರೆ 1 ಗ್ಲಾಸು ಮೊಸರು ಅದಕ್ಕೆ ಅರ್ಧ ಗ್ಲಾಸು ನೀರು ಹಾಕುವುದು, ಕಡಿಯುವುದು. ಇನ್ನೊಂದು ಪದ್ಧತಿ, ಲಾಸ್ಟು ಮೆಥಡು ಅಂದರೆ 1 ಗ್ಲಾಸ್ ಮೊಸರು ಅದಕ್ಕೆ ಅಷ್ಟೇ ಪ್ರಮಾಣದ ನೀರು ಹಾಕ್ಕೊಂಡು ಕಡಿಯೋದು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನೀವು ನೀರಿನ ಪ್ರಮಾಣವನ್ನು ಸೇರಿಸ್ಕೊಂಡು ಮಜ್ಜಿಗೆ ಅಥವಾ ತಕ್ಕರವನ್ನು ಸೇವನೆ ಮಾಡಬಹುದು. ಮಾಹಿತಿ ಚೆನ್ನಾಗಿ ಅನ್ನಿಸ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಧನ್ಯವಾದಗಳು.